ಅವರು NH-75 ಅಲ್ಲಿ ಕಳಪೆ ಕಾಮಗಾರಿ ಬ್ರಿಡ್ಜ್ ಅನ್ನು ನಿರ್ಮಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಇದಕ್ಕೆ ಒಳ್ಳೆ ಪರಿಹಾರ ಮಾಡಬೇಕು. ಜನಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಆಕಸ್ಮಿಕವಾಗಿ ಜನರಿಗೆ ಸತ್ತೋಗಿದ್ದರೆ ಕೇಳೋರಿಲ್ಲ, ಮಾಡೋರಿಲ್ಲ. ಈ ಹೈವೇ ಅಥಾರಿಟಿನೇ ಕಂಡಮ್, ಕಾಮಗಾರಿನೇ ಕಂಡಮ್. ಈ ಬ್ರಿಡ್ಜ್ ಬರೀ ಒಂದು ಲಾರಿನ ಡಿಕ್ಕಿ ಹೊಡೆದಿದ್ದಕ್ಕೆ ಇಷ್ಟು ದೊಡ್ಡ ಬ್ರಿಡ್ಜ್ ಅಂದ್ರೆ ಕಳಪೆ ಕಾಮಗಾರಿ ಕಾರಣ. ಇದಕ್ಕೆ ಸಂಪೂರ್ಣ ಹೊಣೆ NH-75 ಅಥಾರಿಟಿ ಅವರು. ಅವ್ರಿಗೇನಿದ್ರು ಟೋಲ್ ಬೇಕು, ದುಡ್ಡು ಬೇಕು. ಅದು ಬಿಟ್ಟರೆ ಜನರಿಗೆ ಜೀವದ ಜೊತೆ ಚೆಲ್ಲಾಟ ಆಡ್ತಾರೆ. ಕಳಪೆ ಕಾಮಗಾರಿ. ಒಂದು 30 ಟನ್ ಲಾರಿ ಡಿಕ್ಕಿ ಹೊಡಿತದಂದ್ರೆ ಬ್ರಿಡ್ಜ್ ಸಂಪೂರ್ಣವಾಗಿ ಖತಮ್ ಆಗ್ತದಂದ್ರೆ ಎಷ್ಟು ಮಾತ್ರ ಇದೆ ಅನ್ನೋದು ನೀವೇ ಸರ್ಕಾರ ಇದನ್ನ ಗಣನೀಯವಾಗಿ ತಗೊಳ್ಬೇಕು. ಸೂಕ್ತ ಪರಿಹಾರ ಒದಗಿಸಬೇಕು. ಮತ್ತೆ ಯಾರಿಗೇನು ಇಲ್ಲ, ಕಳಪೆ ಕಾಮಗಾರಿ. ನಮ್ಮ ಹೆಸರು ಟ್ರಾಫಿಕ್ ಇಂದ ಕೂಡಿದೆ. ಮತ್ತೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಏನೋ ಕೋಲಾರ ಲ್ಯಾಕೋ ಏನೋ ಮತ್ತೆ ಇಲ್ಲಿ ಒಂದು ಅಂಶ ಇದೆ, ಏನು ಲಾರಿ ಬಂದಂತ ಅಂಶಕ್ಕೆ ಏನು ರೇಡಿಯಂ ಹಾಕಿರೋದಿಲ್ಲ. ಆ ರೇಡಿಯಂ ಇದ್ದಿದ್ರೆ ಈ ಒಂದು ಘಟನೆಗೆ ಕಾರಣತೆ ಆಗ್ತಾ ಇರಲಿಲ್ಲ ಅಂತ ಇನ್ನೊಂದು ಹೇಳ್ತಾರೆ. ದಯವಿಟ್ಟು ಕೂಡಲೇ ಸಂಬಂಧಪಟ್ಟಂತ ನ್ಯಾಷನಲ್ ಏನು NH-75 ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಹೈಲೈಟ್ ಏನು ರೇಡಿಯಂ ಸ್ಟಿಕ್ಕರ್ಗಳನ್ನ ಒಂದು ಅರ್ಧ ಕಿಲೋಮೀಟರ್ ಮುಂಚೆನೆ ಅಳವಡಿಸಿದ್ರೆ ಈ ತರ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಡೀಸೆಲ್ ಎಲ್ಲ ಹೋಗೋಣ ಮತ್ತೆ ಅಗ್ನಿಶಾಮಕ ದಳದವ್ರು ಬಂದಿದ್ರು. ಕರೆಕ್ಟ್ ಸಮಯವಾಗಿ ಪೊಲೀಸ್ ಸಿಬ್ಬಂದಿ ಬಂದಿದ್ರು. ಟ್ರಾಫಿಕ್ ಎಲ್ಲ ನಿಯಂತ್ರಣ ಮಾಡಿದ್ದಾರೆ. ಮತ್ತೆ ರಾತ್ರಿ 12:30 1 ಗಂಟೆವರೆಗೂ ಬೇರೆ ಏನೋ ನರಸಾಪುರದಿಂದ ದೇವಸ್ಥಾನ ಮಾರ್ಗವಾಗಿ ಕೆಲವೊಂದು ದೊಡ್ಡ ಟಿಪ್ಪರ್ಗಳನ್ನ ಬೇರೆ ಕಡೆ